ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ಮಾತನ್ನು ಶನಿವಾರ ಎಲ್ಲರ ಮುಖದಲ್ಲಿ ಮಂದಹಾಸ. ಯಾಕಪ್ಪ ಅಂತಂದರೆ ಹಣ ಜಮಾ ಆಗಿದೆ ನಿನ್ನೆ ಆಗಿದೆ, ಆಲ್ಮೋಸ್ಟ್ ನಿನ್ನೆ ಅಥವಾ ಮೊನ್ನೆ ಆಲ್ಮೋಸ್ಟ್ ಎಲ್ಲರ ಮುಖದಲ್ಲಿ ಮಂದಹಾಸ. ಇದಕ್ಕೆ ಕಾರಣ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಯಿತು. ನನಗೆ ಆ ದಿನ ಸಂಜೆ ರಾತ್ರಿ ಎಲ್ಲ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡಿದರು, ಸರ್ ನಮ್ಗೆ ಹಣ ಬಂತು, ಭರ್ಜರಿ ಖುಷಿ ಆಯಿತು ಸರ್ ನಮಗೆ. ಈ ರೀತಿ ಆದರೆ ಈ ಬಾರಿ ಖಂಡಿತವಾಗ್ಲು ಕೆಲವರು ಕಮೆಂಟ್ ಮಾಡಿದರು, ಪಕ್ಕ ಈ ಬಾರಿ ನಮಗೆ ತುಂಬ ಖುಷಿಯಾಗಿದೆ. ಅಂದರೆ ಆಲ್ಮೋಸ್ಟ್ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳಿ ನನಗನ್ಸ್ತಾವಾಗ ನಾನು ಎಷ್ಟು ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಯಾಕಪ್ಪ ಅಂತಂದರೆ ನಮ್ಗೆ ತುಂಬ ಖುಷಿಯಾಗಿದೆ. ಹಾಗಾಗಿ ಅವರು ನನಗೆ ಹೇಳಿದರು, ಸರ್ ಥ್ಯಾಂಕ್ ಯು ಸರ್, ನೀವು ಇಷ್ಟು ವಿಡಿಯೋ ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದೀರಲ್ಲ, ನನಗೆ ಥ್ಯಾಂಕ್ ಯು ಅಂತ ಹೇಳಿದರು. ಎಸ್, ಎಲ್ರಿಗೂ ಕಂಗ್ರ್ಯಾಚುಲೇಷನ್. ನನಗೆ ಯಾರೆಲ್ಲ ಥ್ಯಾಂಕ್ ಯು ಅಂತ ಹೇಳಿದ್ದೀರ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂತಂದರೆ ವೆಲ್ಕಮ್. ಯಾಕಪ್ಪ ಅಂತಂದರೆ ಅವರು ಎಲ್ಲರೂ ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟು ವಿಡಿಯೋ ನೋಡಿ ಖಂಡಿತವಾಗ್ಲೂ ಹಣವನ್ನು ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಕಂತು ಇದೇ ರೀತಿ ಬರಬೇಕಂತಂದ್ರೆ ಏನೇನು ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಎಲ್ಲರಿಗೂ ಹಣ ಬಂತು, ಆಲ್ರೆಡಿ ಎಲ್ರಿಗೂ ಹಣ ಬಂದಿದೆ. ಎಲ್ರಿಗೂ ಹಣ ಬರಲಿ. ಫಸ್ಟ್ ಆಫ್ ಆಲ್ ಹಣ ಬರಬಾರ್ದಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ಯಾಕಪ್ಪ ಅಂತಂದರೆ ಇನ್ನೂ ಕೆಲವ್ರು ಹೇಳ್ತೀರಾ, ಸರ್ ನಮ್ಗೆ ಹಣನೇ ಬಂದಿಲ್ಲ, ಹಣ ಎಲ್ಲಿ ಹೋಯ್ತು? ಹಾಗಾದರೆ ಹಣ ಬಂದಿಲ್ಲ ಅಂತ ಹೇಳ್ತೀರಲ್ಲ, ಹಣ ಎಲ್ಲಿ ಹೋಯ್ತು? ಹಣ ಬರದೇ ಇದ್ದರೆ ಹಣ ಎಲ್ಲಿ ಹೋಗಿದೆ ಇದನ್ನು ನಮಗೆ ತಿಳಿಸ್ಕೊಡಿ ಸರ್ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಡೆಫಿನೆಟ್ ಆಗಿ ತಿಳಿಸ್ಕೊಡ್ತೀನಿ. ಹಣ ನಿಮಗೆ ಬರ್ತಾ ಇಲ್ಲ ಕೆಲವರಿಗೆ. ಮೇಯ್ನಾಗಿ ಹಣ ಎಲ್ಲಿಗೆ ಹೋಗಿಲ್ಲ ಸ್ನೇಹಿತರೆ, ಮೇಯ್ನಾಗಿ ನಾನು ನಿಮಗೆ ಒಂದಿಷ್ಟು ಪಾಯಿಂಟ್ಸನ್ನು ಹೇಳ್ತೀನಿ. ಒಂದಿಷ್ಟು ಲಕ್ಷ ಜನ ಅಂತಲ್ಲ, ಒಂದಿಷ್ಟು ಜನರಿಗೆ ಸ್ವಲ್ಪ ಅಂತಂದರೆ ಒಂದು ಆಲ್ಮೋಸ್ಟ್ ಒಂದು 90% ಜನರಿಗೆ ಹಣ ಬಂದಿದೆ. ಎಲ್ಲ ಒಂದು 10% ಅಷ್ಟೇ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ. 10% ಅಷ್ಟೇ ಇಲ್ಲಿ ನಿಮಗೆ ಹಣ ಬಂದಿಲ್ಲ. ಎಸ್, ಯಾವಾಗ ಹಣ ಬರುತ್ತೆ? ಈ ಒಂದು 10% ಜನರಿಗೆ ಯಾವಾಗ ಹಣ ಬರುತ್ತೆ? ಇದು ವೆರಿ ಇಂಪಾರ್ಟೆಂಟ್. 10% ಜನರಿಗೆ ಯಾವಾಗ ಹಣ ಬರುತ್ತೆ ಸರ್? ಮೊನ್ನೆ ಹಣ ಬಂದಾಗ ಎಷ್ಟು ಜನ ಕಮೆಂಟ್ ಮಾಡಿದ್ರು ಅಂತಂದರೆ, ಎಷ್ಟು ಜನರಿಗೆ ಖುಷಿಯಾಗಿದೆ ಅಂತಂದರೆ, ನಾನು ಅದಕ್ಕೆ ಹೇಳುವಂಥದ್ದು. ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾರೆ, ನಿಮ್ಗೆ ಹಣ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಕೆಲವರು ಹೇಳ್ತಾರೆ, ಸರ್ ನಮ್ಗೆ ಹಣ ಬಂದು ತುಂಬ ಖುಷಿ ಆಯಿತು ಸರ್. ಗೃಹಲಕ್ಷ್ಮಿ ಯೋಜನೆಯ ಆಲ್ಮೋಸ್ಟ್ 17ನೇ ಕಂತಿನ ಹಣ ಜಮಾ ಆಗಿ ಹೋಯಿತು. ಆಲ್ಮೋಸ್ಟ್ ತಾಲೂಕ್ ಪಂಚಾಯತ್ನಿಂದ ಹಣವನ್ನು ಹಾಕಿರುವಂಥದ್ದು, ತಾಲೂಕ್ ಪಂಚಾಯತ್ನಿಂದ ಹಣವನ್ನು ರಿಲೀಸ್ ಮಾಡಿರುವಂಥದ್ದು. ಹಾಗಾಗಿ ಅದೊಂದು ಖುಷಿ ಪಡುವಂಥ ವಿಚಾರ. ಹೇಗೆ ಸರ್ ಖುಷಿ ಪಡುವಂಥ ವಿಚಾರ? ತಾಲೂಕ್ ಪಂಚಾಯತಿಂದ ಹಾಕಿದರೆ ಖುಷಿ ಪಡುವಂಥ ವಿಚಾರವ ಅಂತ ನೀವು ಕೇಳ್ಬೋದು. ಎಸ್, ಹೌದು. ತಾಲೂಕ್ ಪಂಚಾಯತ್ ಅಂದರೆ ನಿಮಗೆ ಹತ್ತಿರ ಆಗತ್ತೆ. ನೀವು ಇನ್ಮೇಲೆ ಏನೇ ಇದ್ದರೂ ಕೂಡ ತಾಲೂಕ್ ಪಂಚಾಯತ್ ಹೋಗ್ಬಿಟ್ಟು ಕೇಳ್ಬೋದು, ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸರ್, ನಮಗೆ ಈ ರೀತಿ ಒಂದು ಪರ್ಟಿಕ್ಯುಲರ್ ಆಗಿ ಹಣ ಬರ್ತಾ ಇಲ್ಲ, ಏನಾಗಿದೆ? ಅದನ್ನು ನೀವು ಖಂಡಿತವಾಗ್ಲೂ ಪ್ರಶ್ನೆ ಮಾಡಬಹುದು. ನಿಮಗೆ ಮಾಡುವಂಥ ಒಂದು ಅಧಿಕಾರ ಇದೆ, ನೀವು ಖಂಡಿತವಾಗ್ಲೂ ಮಾಡ್ಬೋದು ಪ್ರಶ್ನೆ. ಆದರೆ ನಿಮಗೆ ಕೆಲವರಿಗೆ ಹಣ ಬರ್ತಾ ಇಲ್ಲಲ್ಲ, ಇದ್ರ ಬಗ್ಗೆ ಮಾತಾಡೋಣ. ಈಗ ಆಲ್ಮೋಸ್ಟ್ ಎಲ್ರಿಗೂ ಹಣ ಬಂದಿದೆ ಅಂಥವ್ರು ಅಂದರೆ ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಮತ್ತು ಕೆಲವ್ರಿಗೆ ಹಣ ಬಂದಿದೆ, ಕೆಲವರು ಕಮೆಂಟ್ ಮಾಡಿಲ್ಲ. ಅವರು ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ತಿಂಗಳು ಖಂಡಿತವಾಗ್ಲೂ ಅವರಿಗೆ ಕಂಟಿನ್ಯೂ ಆಗುತ್ತೆ, ಹಣ ಬರುತ್ತೆ. ಆದರೆ ಇಲ್ಲಿ ಹಣ ಬರದೇ ಇರುವವರಿಗೆ ಏನು ಮಾಡುವಂಥದ್ದು, ಇಲ್ಲಿ ಏನು ಹಣ ಬರದೇ ಇದ್ದರೆ ಅಂತಂದರೆ, ಹಣ ಬರದೇ ಇರುವವರಿಗೆ ಇಷ್ಟೊತ್ತೊಳಗಡೆ ಹಣ ಬಂದಿಲ್ವಲ್ಲ, ಅವ್ರು ಏನು ಮಾಡಬೇಕಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್. ಹಣ ಬರದೇ ಇರೋ, ಕೊನೆವರೆಗೂ ನೋಡಿ ವಿಡಿಯೋವನ್ನು. ಹಣ ಬರದೇ ಇರುವವರಿಗೆ ಅಂದರೆ ಹಣ ಬರದೇ ಇರುವಂಥ ಪ್ರಾಬ್ಲಮ್ ಆದರೂ ಏನು ಅಂತಂದರೆ, ಕೆಲವರು ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು. ಏನು ಪ್ರಾಬ್ಲಮ್? ಹಣ ಬರದೇ ಇರಬೇಕಾದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಇರಬೇಕು. ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆ ಒಂದು ಪ್ರಾಬ್ಲಮ್ ಆದರೂ ಏನು? ಆ ಒಂದು ಪ್ರಾಬ್ಲಮನ್ನು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಆ ಒಂದು ಪ್ರಾಬ್ಲಮ್ ಹೇಗಾಯಿತು? ನೀವು ಆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂಥ ಪ್ರಾಬ್ಲಮ್ ಹೇಗಾಯಿತು? ಇದು ವೆರಿ ಇಂಪಾರ್ಟೆಂಟ್. ಅದು ನಿಮ್ಗೆ ಹಣ ಬರದೇ ಇರುವ ಹಾಗೆ ಹೇಗಾಯ್ತು ಅಂತ ಹೇಳೋದಾದರೆ, ನಿಮಗೆ ಸಿಂಪಲ್ ಆಗಿ ನೀವು ಹಣ ಬರದೇ ಇರುವಂಥ ಪ್ರಾಬ್ಲಮ್ ಹೇಗಾಯಿತು ಅಂತ ಹೇಳೋಕೆ ಹೋದರೆ ಸಿಂಪಲಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ.
ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ. ಯಾಕಂತಂದರೆ ಕೆಲವರದ್ದು ಹೋಲ್ಡ್ ಆಗಿದೆ, ಅವರ ಅಕೌಂಟ್ ಸರಿ ಇಲ್ಲ, ಅವ್ರ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಆಗಿದೆ, ಕೆಲವರ ಅಕೌಂಟ್ನಲ್ಲಿ ಪ್ರಾಬ್ಲಮ್ ಆಗಿದೆ. ಯಾಕಂತಂದರೆ ಕೆಲವರ ಅಕೌಂಟ್ ಇಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಂತಂದರೆ ಜಮಾ ಆಗಿಲ್ಲ. ಇಲ್ಲಿ ಅವರ ಅಕೌಂಟ್ ಹೋಲ್ಡ್ ಆಗಿರೋದ್ರಿಂದ ಹಣ ಜಮಾ ಆಗಿಲ್ಲ ಅಷ್ಟೇ, ಬಿಟ್ಟರೆ ಎಲ್ರಿಗೂ ಹಣ ಬರುತ್ತೆ. ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ. ಟಾಟಾ ಬಾಯ್.